ದಾವಣಗೆರೆಯಲ್ಲಿ ಅನೇಕ ಜನ ಕೊಡುಗೈದಾನಿಗಳು ದಾನ ಧರ್ಮ ಮಾಡಿತ್ತು. ಅಂತಹ ಮಹಾನ್ ನಾಯಕರ ಮನೆಗೂ ನೀನು ಸೇವಕನಾಗಿ ಯಾವಾಗ ಸೇವೆ ಪ್ರಾರಂಭ ಮಾಡ್ತೀಯಾ ಎಂಬುದನ್ನು ದಾವಣಗೆರೆ ಜನತೆಗೆ ತಿಳಿಸಬೇಕೆಂದು ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿಗೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಸವಾಲು ಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನೇಶ್ ಕೆ ಶೆಟ್ಟಿ, ನೀನು ಬರೀ ಸಚಿವ ಎಸ್ ಮಲ್ಲಿಕಾರ್ಜುನ್ ಮನೆಗೆ ಮಾತ್ರ ಸೇವಕನಾ ಎಂದು ಪ್ರಶ್ನೆ ಮಾಡಿದ ಅವರು, ನಾನು ಈ ಹಿಂದೆ ಹೇಳಿದ ಹಾಗೆ ನೀನು ಶಾಮನೂರು ಕುಟುಂಬದ A to Z ಸೇವಕ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದರು. ಗಣಪತಿ ಹಬ್ಬದ ಸಂದರ್ಭದಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ವಸ್ತು ಪ್ರದರ್ಶನಕ್ಕೆ ಪರ್ಮಿಷನ್ ಕೊಡಿಸುವ ನೆಪದಲ್ಲಿ ನೀನು ಮತ್ತು ನಿಮ್ಮ ಮಂತ್ರಿ ಎಷ್ಟು ಲಾಭ ಮಾಡಿಕೊಂಡಿದ್ದೀರಿ ಎಂಬುದನ್ನು ಸಾರ್ವಜನಿಕವಾಗಿ ತಿಳಿಸಬೇಕೆಂದು ಸವಾಲು ಹಾಕಿದರು. ದಾವಣಗೆರೆ ಅರುಣಾ ಸರ್ಕಲ್ ಬಳಿ ಇರುವ ವಾಣಿ ಹೊಂಡಾ ಜಾಗದಲ್ಲಿ ವಸ್ತು ಪ್ರದರ್ಶನ ಹಾಕಿದರೆ ಮಳೆ ಬರುವುದಿಲ್ಲ, ಮಾಟ ಮಂತ್ರ ಮಾಡಿಸಿ ಮಳೆ ಬರುವುದನ್ನು ತಡೆಯುತ್ತಾರೆ ಎಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದೀರಾ. ಅದೇ ಹೈಸ್ಕೂಲ್ ಮೈದಾನದಲ್ಲಿ ವಸ್ತು ಪ್ರದರ್ಶನಕ್ಕೆ ಅನುಮತಿ ಕೊಡಿಸಿದ್ದು ಇಡೀ ದಾವಣಗೆರೆ ಜನತೆಗೆ ನೀನು ಎಷ್ಟು ಸತ್ಯ ಹರಿಶ್ಚಂದ್ರ ಎಂಬುದನ್ನು ಗೊತ್ತಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಅಣಬೇರು ಜೀವನ್ಮೂರ್ತಿ, ರಮೇಶ್ ನಾಯ್ಕ್, ಶಿವನಗೌಡ ಪಾಟೀಲ್, ಶಂಕರ್ ಬಿರಾದರ್ ಸೇರಿದಂತೆ ಮತ್ತಿತರರಿದ್ದರು. ಅವನೇ ಹೇಳ್ಬಿಟ್ಟ, ನಾನು ಎಸ್ ಕುಟುಂಬದ ಸೇವಕ ನಿಮ್ಮಿದ್ರಿಗೆ ಹೇಳಿದ. ನಾನು ಅವರಿಗೆ ನಿಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದು ಹೇಳಿದ್ರೆ, ಅವರು ಭಾಳ ದಾನ ಧರ್ಮ ಮಾಡಿದ್ದಾರೆ, ದೇವಸ್ಥಾನಗಳು ಕಟ್ಟಿದ್ದಾರೆ. ಹಂಗಾಗಿ ನಾನು ಅವ್ರ ಮನೆಯ ಸೇವಕ, ನನಗೆ ನಾಚಿಕೆ ಇಲ್ಲ ಅವ್ರ ಮನೆ ಸೇವಕ ಅನ್ನೋದಕ್ಕೆ ಅಂತಂದು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ. ನೀನು ಬರೀ ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಮನೆಗೆ ಮಾತ್ರ ಸೇವಕ? ಯಾಕಂದರೆ ಕೊಡುಗೈ ದಾನಿಗಳು ಇವರಲ್ಲ, ಇವ್ರು ಯಾರು ರಾಜಕೀಯಕ್ಕೆ ಬಂದಾರಲ್ಲ ಅವರು. ಮತ್ತು ಇವ್ರ ಮನೆಗೆ ಯಾವಾಗ ಚಾಲೂ ಮಾಡ್ತೀವಿ? ನಿಮ್ಮ ಏನು ಹೇಳ್ತೀಯೋ ಗೊತ್ತಿಲ್ಲ, ನೀವು ಬಾಸ್ ಅಂತೀಯೋ ಅಥವಾ ಏನು ಹೇಳ್ತೀಯೋ ಗೊತ್ತಿಲ್ಲ ನಿಮ್ಮ ಶಬ್ದದೊಳಗೆ. ಅವರ ಒಂದನ ಇಂಥದನ್ನು ದಾವಣಗೆರೆ ಒಳಗೆ ನಾವು ದಾನವಾಗಿ ಕೊಟ್ಟು ನಮ್ಮ ಹೆಸರು ಮೇಲೆ ನಡೀತಾ ಇದೆ. ಒಂದು ಕಲ್ಯಾಣ ಮಂಟಪ ತೋರಿಸು, ಒಂದು ಆಸ್ಪತ್ರೆ ತೋರಿಸು, ಇಲ್ಲ ಒಂದು ಸ್ಕೂಲ್ ತೋರಿಸು. ಎಲ್ಲಿ ತೋರಿಸ್ರಿ, ಎಲ್ಲಿ ಕಟ್ಟಿದ್ದಾರೆ, ಯಾವ ಕಟ್ಟಿದ್ದಾರೆ, ಯಾರಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ತೋರಿಸ್ಬೇಕಲ್ಲ ನಾವು ಒಂದಾದರೂ. ಈಗ ಇವರವೆಲ್ಲ ಕಣ್ಣಿದ್ರಿಗೆ ಇದ್ದಾವೆ, ಕಣ್ಣಿದ್ರಿಗೆ ಕಾಣ್ತಾ ಇದ್ದಾವೆ. ನಾನು ಹೇಳ್ತಾ ಇರೋದಲ್ಲ, ಇದು ಉಟೇಶ್ ಹೇಳ್ತಾ ಇರೋದಲ್ಲ. ಇವತ್ತು ಎಲ್ಲ ನೀವೇ ಅಡ್ಡಾಡಿದ್ರೆ ಗೊತ್ತೈತೆ, ನಿಮ್ಮ ಪತ್ರಿಕೆಯರಿಗೆ ಎಲ್ಲ ಗೊತ್ತೈತೆ. AVK ಕಾಲೇಜ್ ಯಾಕೆ, AV ಕಮಲಮ್ಮ ಕಾಲೇಜಲ್ಲಿ ಅವ್ರು ದಾನ ಕೊಟ್ಟಿರೋದು, ಕಮಲಮ್ಮನವ್ರು ಕಾಲೇಜಿಗೆ. ನಿಜಲಿಂಗಪ್ಪರ ಹತ್ರ ಹೋಗಿ ಕೊಟ್ರು ಬಸಪ್ಪನವರು, ನಮ್ಮ ದಾವಣಗೆರೆ ಹೆಣ್ಮಕ್ಳನ್ನ ಯಾರು ಮದುವೆ ಆಗ್ತಾ ಇಲ್ಲ, ಇಲ್ಲಿ ಎಜುಕೇಷನಿಗೆ ತೊಂದರೆ ಐತಿ, ಕಾಲೇಜಿಗೆ ಪರ್ಮಿಷನ್ ಕೊಡ್ರಿ ಅಂತಂದು ಹೇಳಿ ಅಂದಾಗ ಅವ್ರು ಕೊಡೋದಿಲ್ಲ ನಿಜಲಿಂಗಪ್ಪನವರು. ಕೊಟ್ರಪ್ಪ, ನೀನು ಬರೀ ಇದೇ ಕೆಲಸ ಮಾಡ್ತೀನಿ, ನೀನು ಅರ್ಜಿ ಬರ್ಕೊಂಬರೋದೇ ಕೆಲಸ ಮಾಡ್ತೀನಿ. ಮುಖ್ಯಮಂತ್ರಿ ಇದ್ರು, ಅವ್ರ ಮನೆಯವ್ರ ಹತ್ರ ಹೋಗ್ತಾರೆ ಕೊಟ್ರಪ್ಪನವ್ರು. ಅಮ್ಮ ಹಿಂಗಾಗೈತಿ, ನಾನು ದಾವಣಗೆರೆಗೆಪ್ಪ, ನಮ್ಮೂರಾಗ ನಮ್ಮ ಹುಡುಗರಿಗೆ, ಹೆಣ್ಣು ಹುಡುಗರಿಗೆ ಮೆಡಿಕಲ್ ಇದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಇದು ಕಾಲೇಜ್ ಇಲ್ಲ ಅಂದ್ರೆ ಹೆಂಗೆ ಅಂದು ಗಂಡಗೆ ಹೇಳಿ ಸ್ಯಾಂಕ್ಷನ್ ಮಾಡಿಸ್ತಾರೆ, ಬರ್ದಿದ್ದಾರೆ ಅದನ್ನು. ಇಂಥ ಹಿನ್ನೆಲೆ ಊರಿದು. ಇವನು ಎಲ್ಲಿದ್ದಾನೆ ಇದು ಹೊಟ್ಟಿಪಾಡಿ ಬಂದರೆ ನೀವು ಶೆಟ್ಟಿ. ನನಗೆ ಕೆಲವರು ಸ್ನೇಹಿತರು ಹೇಳ್ತಾರೆ, ಕಾಂಗ್ರೆಸ್ನವರೇ, ಅಣ್ಣ ಯಾಕಣ್ಣ ಅವನಿಗೆ ಆಗಲ್ಲ ನೀನು ಅಂತ, ಅವನಿಗೆ ಮದುವೆ ಆಗೈತಣ್ಣ, ಮದುವೆ ಆಗೈತಿ, ಮಕ್ಕಳದಾವೆ ಹಂಗ. ನಾನು ಅದಕ್ಕೆ ಇಲ್ಲಪ್ಪ, ಏನಿಲ್ಲ, ಜೆರಾಕ್ಸ್ ಮಿಷನ್ ಜೆರಾಕ್ಸೇ ಮಾಡಿದ್ರು, ಪ್ರಿಂಟ್ ಯಾರು ಓಕೆ ಮಾಡಿದ್ರು ಅನ್ನೋ ಅದು ಮುಖ್ಯ ಅಂತ. ನಮ್ಮ ಹೈಸ್ಕೂಲ್ ಫೀಲ್ಡ್ ಸಂಬಂಧಪಟ್ಟಂತೆ ಮೊನ್ನೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ವಸ್ತು ಪ್ರದರ್ಶನವನ್ನು ಹಾಕಿದ್ರು. ವಸ್ತು ಪ್ರದರ್ಶನ ಹಾಕಿದಂಥ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಗಣಪತಿ ಪರ್ಮಿಷನ್ಗೆ ಚೊಳ್ಳೆಯ ಗುರು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದ. ಗಣಪತಿ ದೇವಸ್ಥಾನದ ಇದು ಗಣೇಶ ಪ್ರತಿಮೆ ಉತ್ಸವ ಮಾಡ್ಕೊಂತ ಬರ್ತಾರೆ. ನಮ್ಮ ಅವಧಿಯಿಂದ ಹಿಡಿದು 8ನೇ ವರ್ಷ, ಮೊನ್ನೆ ಇದಕ್ಕೆ 8ನೇ ವರ್ಷ. ಅದರಾಗೆ ನಡುವೆ 2 ವರ್ಷ ಕರೋನಾ ಅಂತಂದು ಹೇಳಿ ಏನೋ ಮಾಡಲಿಲ್ಲ. ಉಳಿದದೇ ಎಲ್ಲ ಪೂರ ಅವನೇ ಮಾಡ್ಕೊಂತ ಬಂದ, ಹೈಸ್ಕೂಲ್ ಫೀಲ್ಡ್ನಾಗ ಕೂರಿಸ್ತಾರೆ. ಹಿಂದೆ ನಮ್ಮ ಶಾಸಕರಾದಂಥ ರವೀಂದ್ರನಾಥ್ ಅವರು ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷರಿದ್ದರು ಶಾಲೆಗೆ. ಹನುಮಂತಪ್ಪ ಅಂತಂದು ಹೇಳಿ ನಮ್ಮ ಲಾಯರ್ ಹನುಮಂತಪ್ಪ ಅಂತ ಅವರು ಉಪಾಧ್ಯಕ್ಷರು. ಯಾವತ್ತೂ ಸಹಿತ ನಾವು ತೊಂದರೆ ಕೊಟ್ಟಿದ್ವಿ ಗಣಪತಿ ಕೂರ್ಸ. ಮೊನ್ನೆ 1 ತಿಂಗಳು ಅವನಿಗೆ ಸತಾಯಿಸಿದ್ರು ಗಣಪತಿ ಕೂರಿಸಿ, ಪರ್ಮಿಷನ್ ಕೊಡಲಿಲ್ಲ ಅವ್ನು ಪೆಂಡಲ್ ಹಾಕೋಕ್ಕೆ ಮಾಡೋಕ್ಕೆ. ಆಮೇಲೆ ಹಿಂದ್ಗಡೆಯಿಂದ
ಆಯಿತು ಪರ್ಮಿಷನ್ ಕೊಡ್ತೀವಿ ಅಂತಂದು ಹೇಳಂದು ನೀನು ಬರೀ ಗಣಪತಿ ಅಷ್ಟೇ ಕೂರಿಸ್ಬೇಕು, ಎಕ್ಸಿಬಿಷನ್ನಿಗೆ ನೀನು ಪರ್ಮಿಷನ್ ಕೊಡಲ್ಲ. ಅಂದರೆ ಅವ್ನಿಗೆ ನಾವೆಲ್ಲ ಪರ್ಮಿಷನ್ ಕೊಡ್ತೀವಿ, ನೀನೇ ಮಾಡ್ಕೊಳಪ್ಪ, ಅದು ಏನು ಮಾಡ್ಕೊಂತೀವಿ ಮಾಡ್ಕೊ, ನಮಗೇನು ಗೊತ್ತಿಲ್ಲ. ಎಕ್ಸಿಬಿಷನ್ನಿಗೆ ನಾವು ಪರ್ಮಿಷನ್ ಕೊಡಲ್ಲ, ನಾವು ಎಕ್ಸಿಬಿಷನ್ನಿಗೆ ಪರ್ಮಿಷನ್ ಕೊಡೋದು. ಎಕ್ಸಿಬಿಷನ್ನಿಗೆ ಪುಣ್ಯಾತ್ಮ ದಿನೇಶ್ ಶೆಟ್ಟಿ ಪರ್ಮಿಷನ್ ಕೊಟ್ಟಿಯಲ್ಲಪ್ಪ, ಎಷ್ಟು ಹೊಡೆದಿದ್ದಿ ದುಡ್ಡು? ವಿರೂಪಾಕ್ಷಪ್ಪ ಅಂತಂದು ಹೇಳಿ ಏನು ಎಕ್ಸಿಬಿಷನ್ ಕೊಟ್ಟಿದ್ದಾರೆ. ಇವನಿಗೆ ಪರ್ಮಿಷನ್ ಕೊಟ್ಟ ಮೇಲೆ ಇವನಿಗೆ ನಾನು ಕೇಳಿದೆ, ನಾನು ಮೇಡಮರಿಗೆ ಕೇಳಿದೆ, ಪರ್ಮಿಷನ್ ಕೊಟ್ಟಿದ್ದೀರಾ ನೀವು ಎಕ್ಸಿಬಿಷನ್ಗೆ? ನಾನು ಕೊಟ್ಟಿಲ್ಲ ಅಂತ ಹೇಳಿದೆ. ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ, ಇಲ್ಲಿ ಬರೆದಿದ್ದಾರೆ. ಬಂದರೆ 19ನೇ ತಾರೀಕು ಹೇಳ್ತಾರೆ, ನಾವು ಪರ್ಮಿಷನ್ ಕೊಟ್ಟಿಲ್ಲ, ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಗಣಪತಿ ಇದಕ್ಕೆ ಬಿಟ್ಟರೆ ಇನ್ನು ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ತಕ್ಷಣ ಆಗಲೇ 20ನೇ ತಾರೀಕು ನಾವು ಮತ್ತೆ ಕೇಳಿದಾಗ ಇಲ್ಲ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತಂದು ಹೇಳಿ ಒಂದು ಲೆಟರ್. ನಾನು ಅದಾದ ಮೇಲೆ ಶುಲ್ಕ ಎಷ್ಟು ಕಟ್ಟಿಸ್ಕೊಂಡಿದ್ದೀರಿ ಅಂತಂದು ಹೇಳಿ ಅಂದು ಅವರಿಗೆ ಕೇಳಿದೆ. ನಾವು 1 ರೂಪಾಯಿ ಶುಲ್ಕ ಕಟ್ಕೊಂಡಿಲ್ಲ ಅಂತಂದು ಹೇಳಿ ಅಂದು ಹೇಳಿ. ವಿರೂಪಾಕ್ಷಿ ಅನ್ನಾರೇ ಹೇಳಿದ್ದಾರೆ 2.5 ಲಕ್ಷ ದುಡ್ಡು ಕಟ್ಟಿದ್ದೀವಿ ನಾವು. ಇಲ್ಲಿ ಮೇಡಮ್ ಅವರು ಹೇಳ್ತಾರೆ ನಾವು 1 ರೂಪಾಯಿ ದುಡ್ಡು ಕಟ್ಸ್ಕೊಂಡಿಲ್ಲ. ಹಿಂಗಾದ್ರೆ ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ಉಪಾಧ್ಯಕ್ಷ ದಿನೇಶ್ ಶೆಟ್ಟಿ, ಯಾರು ದುಡ್ಡು ಹೊಡೆದ್ರಿ? ಓಪನ್ ಆಗೇ ಹೇಳಿದಾರ ಅವರು, ನಾವು ಕಟ್ಸ್ಕೊಂಡಿಲ್ಲ ದುಡ್ಡು ಅಂತ. ಸ್ಕೂಲ್ ಕಾಲೇಜ್ 2.5 ಲಕ್ಷ ರೂಪಾಯಿನ ಶುಲ್ಕನ ವಿರೂಪಾಕ್ಷಿ ನಾವು ಸ್ಕೂಲಿಗೆ ಕಟ್ಟಿದ್ದೀವಿ ಅಂತ ಹೇಳ್ತಾನೆ. ಇಲ್ಲಿ ಮಾಹಿತಿ ಕೇಳಿದರೆ ಮಾಹಿತಿ ಯಜ್ಞಗೆ ಪ್ರಿನ್ಸಿಪಲ್ ಹೇಳ್ತಾರೆ ನಾವು ಯಾವುದೇ 1 ರೂಪಾಯಿ ಕಟ್ಸ್ಕೊಂಡಿಲ್ಲ ಅಂತ. ಜೊಳ್ಳಿ ಗುರು ಮಾತಾಡಿದ್ದು ಪ್ರತಿ ವರ್ಷ ನಾನು ಎಕ್ಸಿಬಿಷನ್ ಆಗ್ತಿದ್ದೆ, ಎಕ್ಸಿಬಿಷನ್ಗೆ ಪರ್ಮಿಷನ್ನು ನಾನೇ ಕೊಡಿಸ್ತಿದ್ದೆ. ನಮಗೆ ಗಣಪತಿಗೆ ಅಂತಂದು ಹೇಳಿ 5 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತಿದ್ರು. ಅದನ್ನು ದುಡ್ಡು ನಾನೇನು ಬೇರೆ ಯಾವುದಕ್ಕೂ ಉಪಯೋಗಿಸಿಲ್ಲ, ಗಣಪತಿಗೆ ಉಪಯೋಗಿಸ್ತಿದ್ದೆ. ಇದು ದಿನೇಶ್ ಶೆಟ್ಟಿಗೆ ಗೊತ್ತಾದ ಮೇಲೆ ಇದರೊಳಗೆ ಅವನಿಗೆ ಯಾರೋ ಹಚ್ಕೊಟ್ಟಂಗೆ ದಿನೇಶ್ ಶೆಟ್ಟಿಗೆ 15 ಲಕ್ಷ ಕೊಡ್ತಾರೆ, 20 ಲಕ್ಷ ಕೊಡ್ತಾರೆ, ನೀವು ಹೋಗಿ ಅವನಿಗೆ ಬಿಟ್ಕೊಡ್ತಿರಲ್ಲ, ಈ ವರ್ಷ ನಾವು ನಿನಗೆ ಎಕ್ಸಿಬಿಷನ್ಗೆ ಪರ್ಮಿಷನ್ ಕೊಡಲ್ಲ ಅಂತಂದು ಹೇಳಿ ಸ್ವತಃ ದಿನೇಶ್ ಶೆಟ್ಟಿ ನಾಗರಾಜು ಇದನ್ನ ಪರ್ಮಿಷನ್ ಕೊಟ್ಟಿರೋದು. SS ಮಲ್ಲಿಕಾರ್ಜುನು ದಿನೇಶ್ ಶೆಟ್ಟಿ ಈ ದುಡ್ಡು ಎಲ್ಲಿ ಹೋಗೈತಿ ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸ್ರಿ. 2.5 ಲಕ್ಷ ರೂಪಾಯಿ ದುಡ್ಡು ಯಾರ ಜೋಬಿಗೆ ಹೋಗೈತಿ ಅನ್ನೋದನ್ನ ಸ್ಪಷ್ಟಪಡಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಅವರೇ ಜಿಲ್ಲಾ ಮಂತ್ರಿನೇ, ಯಾರು ಉತ್ತರ ಕ್ಷೇತ್ರ ಶಾಸಕರು ಇರ್ತಾರೋ ಅವರೇ ಅದಕ್ಕೆ ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಮಾಡ್ಕೊಂಡಿರ್ತಾರೆ. ಮತ್ತು ಅವರೇ ಹೇಳ್ಬೇಕು ಸ್ಕೂಲ್ನಾಗ ಏನಾರ ಅವ್ಯವಹಾರ ನಡೆದತ್ತ, ಅಥವಾ ಸ್ಕೂಲ್ ಟೀಚರ್ ಏನಾರ ತಗೊಂಡು ಮುಳುಗಿಸಿದಾರ, ಅಥವಾ ಇಲ್ಲ ದಿನೇಶ್ ಶೆಟ್ಟಿ ನನ್ನ ಜೋಬ್ನಾಗ ಐತಪ್ಪ ಏನೋ ಮಿಸ್ ಆಗಿ ಕಟ್ಟಲಿಲ್ಲ ಇವತ್ತು ಕಟ್ತೀನಿ ಅಂತ ಏನಾರು ಕಟ್ತಾನ, ಕೊಡ್ರಿ. ಅವನಿಗೆ ಯಾವಾಗ ಹೇಳ್ತಾನೆ ರೆಡಿ ಅದೀವಿ ನಾವು, ಡಾಕ್ಯುಮೆಂಟ್ ಸಮೇತ ರೆಡಿ ಅದೀನಿ, ವಾಯ್ಸ್ ರೆಕಾರ್ಡ್ ಸಮೇತ ರೆಡಿ ಅದೀನಿ. ಅವ್ನು ಹೇಳಿರೋ ವಾಯ್ಸನ್ನು ಸಹಿತ ಮೊಬೈಲ್ ನಂಬರು ಕೊಡ್ತೀನಿ. ಯಾವ ನಂಬರಿಂದ ಅವನಿಗೆ ಫೋನ್ ಮಾಡಿದ್ದೆ ನಾನು ಓಪನ್ನಾಗೆ ಹೇಳಿದ್ದೇನೆ. ನಾನಣ್ಣ ಯಶವಂತರಾವ್ ಜಾಧವ್ ಮಾತಾಡ್ತಾ ಇರೋದು, ಏನು ಇದಕ್ಕೆ ವಸ್ತು ಪ್ರದರ್ಶನಕ್ಕೆ ಪರ್ಮಿಷನ್ ತೊಗೊಂಡಿರಲ್ಲ, ಎಷ್ಟು ದುಡ್ಡು ಕಟ್ಟಿದ್ದೀರಿ ಅನ್ನೋದನ್ನೇ ಕೇಳಿದೆ ನಾನೇನು ಯಾರ್ದೋ ಮೊಬೈಲ್ನ ಫೋನ್ ಮಾಡಿ ಕೇಳಿಲ್ಲ ಅವರಿಗೆ. ನನ್ನ ಮೊಬೈಲಿಂದನೇ ಆತನಿಗೆ ಫೋನ್ ಮಾಡಿ ಎಷ್ಟು ದುಡ್ಡು ಕಟ್ಟಿದಿ ಏನು ಅಂತ ಅವನೇ ಹೇಳಿದಾನು, 2.5 ಲಕ್ಷ ಕಟ್ಟಿದ್ದೀನಿ ಅಂತ.